ಹೆಣ್ಣು ಮಕ್ಕಳು ಭಾರತ ದೇಶಕ್ಕೆ ವರ್ಲ್ಡ್ ಕಪ್ ಗೆದ್ದಿದ್ದೀರಾ? ಶ್ರೀ ಅರವಿಂದ್ ರಾಘವನ್ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಪಾಂಡವಪುರ ಬಾಲಕಿಯರ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿದ ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರನ್ನು ಶ್ರೀ ಬಾಲಕಿಯರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು ಶ್ರೀ CS ಪುಟ್ಟರಾಜಣ್ಣ ರವರು ಹಾಗೂ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳು, ಪ್ರಾಂಶುಪಾಲರು, ಶಿಕ್ಷಕರು ರೇಷ್ಮೆ ಶಾಲು ಹಾರ ಹಾಕಿ ಅಭಿನಂದಿಸಿ ಗೌರವಿಸಿದರು. ನಂತರ ಮಾತನಾಡಿದ ಶ್ರೀ CS ಪುಟ್ಟರಾಜಣ್ಣ ರವರು ವಿಶೇಷವಾದಂತಹ ಅತಿಥಿಗಳಾದ ಶ್ರೀ ಅರವಿಂದ್ ರಾಘವನ್ ರವರು ತಾಲೂಕಿನಾದ್ಯಂತಹ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗಳ ಅಭಿವೃದ್ಧಿಗೆ ಮಹತ್ತರವಾದಂತಹ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಎಂದರು. ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ನಮ್ಮ ಆಡಳಿತ ಮಂಡಳಿಯವರು ವಿಶೇಷವಾಗಿ ನಮ್ಮ ಬಾಲಕಿಯರ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಈ ಸಲ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಅಧ್ಯಾಪಕ ವೃಂದದ ನೇತೃತ್ವದಲ್ಲಿ ವಿಶೇಷವಾಗಿ ಈ ಸಾಲಿನಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಎಂದು ಸಂಕಲ್ಪವಾಗಿದೆ. ಅದಕ್ಕೆ ಬೇಕಾಗಿರುವಂತಹ ಕಟ್ಟಡಗಳು, ಕೊಠಡಿಗಳು, ಆಡಿಟೋರಿಯಂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈ ಸಾಲಿನಲ್ಲಿ ಪೂರ್ಣಗೊಳಿಸಲು ತೀರ್ಮಾನಿಸಿದ್ದೇವೆ. ವಿಶೇಷವಾಗಿ ಸೆಕೆಂಡ್ PUC ಸೈನ್ಸ್ ಮಕ್ಕಳಿಗೆ ಡಿಸೆಂಬರ್ ತಿಂಗಳಿಂದಾನೇ ಹಾಸ್ಟೆಲ್ ಪ್ರಾರಂಭ ಮಾಡಿ ಅವರಿಗೆ ಅತ್ಯುತ್ತಮವಾದಂತಹ ಕೋಚಿಂಗ್ ಕೊಟ್ಟು ಉತ್ತಮವಾದಂತಹ ರಿಸಲ್ಟ್ ತರಬೇಕು, ಮಕ್ಕಳ ಭವಿಷ್ಯ ರೂಪಿಸಬೇಕು ಎಂದು ನಮಗಿಂತ ಮಿಗಿಲಾಗಿ ನಮ್ಮ ಶಿಕ್ಷಕ ವೃಂದದವರು ಪಣ ತೊಟ್ಟು ನಿಂತಿದ್ದಾರೆ. ಆ ಕಾರಣದಿಂದ ಇಲ್ಲಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಗೆ CRS ಫಂಡಿನಲ್ಲಿ ಆಡಿಟೋರಿಯಂ ನಿರ್ಮಿಸಿಕೊಡಬೇಕು ಎಂದು ಅರವಿಂದ್ ರಾಘವನ್ ರವರಿಗೆ ತಿಳಿಸಿದರು. ನಂತರ ಮಾತನಾಡಿದ ಶ್ರೀ ಅರವಿಂದ್ ರಾಘವನ್ ರವರು, ಈಗಾಗಲೇ ನಾನು ಸುಂಕತೊಣ್ಣೂರು, ಹಿರೇಮರಳಿ, ಪಟ್ಟಸೋಮನಹಳ್ಳಿ, ಸಣಬ, ಲಕ್ಷ್ಮೀಸಾಗರ, ಮಾಣಿಕ್ಯನಹಳ್ಳಿ, ಬೀರಶೆಟ್ಟಹಳ್ಳಿ, ವಿಶ್ವೇಶ್ವರ ನಗರ ಸೇರಿದಂತೆ ತಾಲೂಕಿನಾದ್ಯಂತಹ ಸರ್ಕಾರಿ ಶಾಲೆಗಳು 92 ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಕಲಿಕೆಯ ಪೀಠೋಪಕರಣಗಳು, ಆಟದ ಸಾಮಾನುಗಳನ್ನು ಕೊಡಿಸಿದ್ದೇನೆ. ಕಟ್ಟಡಗಳ ನವೀಕರಣ ಮಾಡಿಸಿ ಬಣ್ಣದ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ. ನಿಮ್ಮ ಶಾಲೆಗೂ ಕೂಡ ಪುಟ್ಟರಾಜಣ್ಣ ರವರ ಆದೇಶದಂತೆ ಕೆಲಸ ಮಾಡಿಕೊಡುತ್ತೇನೆ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದು ಬೇಡ ಎನ್ನುವ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಭಾರತ ದೇಶಕ್ಕೆ ವರ್ಲ್ಡ್ ಕಪ್ನಂತಹ ಅತ್ಯುತ್ತಮ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದೀರಾ ಎಂದರು. ಈ ಸಂದರ್ಭದಲ್ಲಿ ಬಾಲಕಿಯರ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳು, ಪ್ರಾಂಶುಪಾಲರು, ಶಿಕ್ಷಕರು, ಮಕ್ಕಳು ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ಇಡೀ ಪಾಂಡವಪುರ ತಾಲೂಕಿನಾದ್ಯಂತ ಮಹತ್ತರವಾದಂಥ ಜವಾಬ್ದಾರಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನು, ಗೌರವಪೂರ್ವಕವಾದಂಥ ಗೌರವವನ್ನು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಸಲ್ಲಿಸಬೇಕು ಅಂತೇಳಿ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಪ್ರಾಂಶುಪಾಲರು, ನಮ್ಮ ಹೆಡ್ ಮೇಡಮ್ ಅವ್ರನ್ನ ಕೇಳ್ಕೊತೀವಿ. ಇಲ್ಲಿ ಒಳಗಡೆ ಸರ್ ಸಾಲ್ ಕೊಡಿ, ಹಂಗೆ ಹಾಕೊಂಡು ಹಾಗೆ. ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ವಿಶೇಷವಾಗಿ ನಮ್ಮ ಬಾಲಕಿಯರ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನ ಈ ಸಲ ಅತ್ಯಂತ ಒಳ್ಳೆಯ ಗುಣಶಿಕ್ಷಣವನ್ನು ಕೊಡಬೇಕು. ನಮ್ಮ ಅಧ್ಯಾಪಕರ ವೃಂದದ ನೇತೃತ್ವದಲ್ಲಿ ವಿಶೇಷವಾಗಿ ಈ ಸಾಲಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯ ರೂಪಿಸಬೇಕು ಅಂತ ಸಂಕಲ್ಪ ಆಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಕಟ್ಟಡಗಳು, ರೂಮ್ಗಳು, ಆಡಿಟೋರಿಯಮು ಇವೆಲ್ಲ ಕೆಲಸಗಳನ್ನು ಈ ಸಾಲಿನಲ್ಲಿ ನಾವು ಪೂರ್ಣಗೊಳಿಸಬೇಕು ಅಂತಕ್ಕಂಥ ಒಂದು ಧ್ಯೇಯನ ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ ಸೆಕೆಂಡ್ PU ಸೈನ್ಸ್ ಮಕ್ಕಳಿಗೆ ಈ ಸಲ ನಾವು ಡಿಸೆಂಬರ್ ತಿಂಗಳಿಂದನೇ ಹಾಸ್ಟೆಲನ್ನು ಪ್ರಾರಂಭ ಮಾಡಿ ಅವ್ರಿಗೆ ಇಲ್ಲೇ ಅತ್ಯುತ್ತಮವಾದಂಥ ರೀತಿಯಲ್ಲಿ ಕೋಚ್ ಕೊಟ್ಟು ಈಗಾಗಲೇ ಅವ್ರಿಗೆ ಉತ್ತಮವಾದಂಥ ರಿಸಲ್ಟ್ ತರಬೇಕು, ಅವ್ರ ಭವಿಷ್ಯ ರೂಪಿಸಬೇಕು ಅಂತೇಳಿ ನಮಗಿಂತ ಮಿಗಿಲಾಗಿ ನಮ್ಮ ಶಿಕ್ಷಕರಿಂದ ಪಣ ತೊಟ್ಟಿ ನಿಂತಿದೆ. ಆ ಕಾರಣದಿಂದ ಈಗಾಗಲೇ ಹಲವಾರು ಬಾರಿ ಅವರಿಗೆ ನಾವು ಅಪೀಲ್ ಮಾಡಿದ್ವಿ.
ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ CSR ಫಂಡಲ್ಲಿ ಇವತ್ತು ಆಕಾರ ಕೊಡಲಿಕ್ಕೆ ಈಗಾಗಲೇ ಅವರು ಸಂಕಲ್ಪ ಮಾಡಿದ್ದಾರೆ. ರಾಘವನ್ ಸರ್ ಅವರು ಈಗಾಗಲೇ ಕಳೆದ ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಕುಬೇರ್ ರೆಡ್ಡಿ ಅವರು ಒಂದು 2 ಕಂತಲ್ಲಿ ಒಂದು 25 ಲಕ್ಷ ಒಂದು 15 ಲಕ್ಷ ಹಣ ಬಿಡುಗಡೆ ಮಾಡಿ ಈಗಾಗಲೇ ಒಂದು ಊಟದ ಹಾಲು ಅದರ ಮೇಲೆ ರೂಮ್ ಈಗಾಗಲೇ ಪ್ರಾರಂಭ ಆಗಿದೆ. ಸೈನ್ಸ್ ಕಟ್ಟಡಕ್ಕೆ ನಾವು ತಂಬಾಕು ಏನು ITC ಗ್ರೂಪ್ನ ವತಿಯಿಂದ 2 ರೂಮ್ಗಳನ್ನ ಕಟ್ಟಿಸ್ಕೊಂಡಿದ್ವಿ. ಈಗ ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಹಿಂಭಾಗ 20 ಲಕ್ಷ ಬಿಡುಗಡೆ ಮಾಡಿ ಈಗಾಗಲೇ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಕೆಲಸ ಇನ್ನು ಅತಿ ಹೆಚ್ಚಿನ ರೀತಿ ನಮಗೆ ಈ ಆಡಿಟೋರಿಯಂ ಮತ್ತು ಮೇಲೆ ಸೀಟ್ ಹಾಕ್ಸುವಂಥ ಕೆಲಸವನ್ನು CSR ಫಂಡಲ್ಲಿ ನಮ್ಮ ರಾಘವನ್ ಸರ್ ಅವರು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ಬಹಳ ವಿಶೇಷವಾದಂಥ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಂದು ಹೋಗ್ತಾ ಇದ್ರು. ದಯಮಾಡಿ ನೀವು ನಮ್ಮ ಶಾಲೆಗೆ ಬಂದು ಹೋಗ್ಬೇಕು ಅಂತೇಳಿ ನಮ್ಮ ಮಕ್ಕಳಿಗೆ ಒಂದು ವಿಶ್ ಮಾಡಿ ಹೋಗ್ಬೇಕು ಅನ್ನೋ ಒಂದು ಕಾರಣದಿಂದ ನಾವು ಆಹ್ವಾನ ಮಾಡಿದ್ವಿ. ಅವರು ಬಹಳ ದೊಡ್ಡತನದಿಂದ ಇಲ್ಲಿ ಆಗಮಿಸಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ನುಡಿಬೇಕು ಅಂತೇಳಿ ವಿನಂತಿ. ನನ್ನ ಆತ್ಮೀಯ ಸ್ನೇಹಿತರು, ಗುರುಗಳು, ಪುಟ್ಟರಾಜ್ ಅವರೇ, ಶಿಕ್ಷಕರೇ ಆ್ಯಂಡ್ ನನ್ನ ಪ್ರಿಯ ಮಕ್ಕಳೇ, ಪುಟ್ಟರಾಜನ ಈಗ ಮಾತಲ್ಲಿ ನನಗೆ ಸ್ವಲ್ಪ ಕನ್ನಡ ಬರುತ್ತೆ. ಈಗ ಫಸ್ಟ್ ಬರ್ತಾ ಇರಲಿಲ್ಲ 2008 ಪಾಂಡವಪುರ ಬರುವಾಗ. ಅವಾಗ ಪುಟ್ಟರಾಜನ ಸ್ವಲ್ಪ ಕನ್ನಡ ಹೇಳ್ಕೊಟ್ರು. ಸ್ವಾಮಿ ಅಂತ BO ಇದ್ದರು, ಸ್ವಚ್ಛ ಕನ್ನಡ ಮಾತಾಡೋರು. ನನ್ನ ತಲೆ ಮೇಲೆ ಹೋಗ್ತಾಯಿತ್ತು. ಒಂದೊಂದು ಸಲ ಕಾರಲ್ಲಿ ಕೂಡ್ಸ್ಕೊಬಿಟ್ಟೆ, ಸ್ವಲ್ಪ ಹೇಳ್ಕೊಡಿ ನಮ್ಗೆ ಹೆಂಗೆ ಭಾಷೆ ಮಾಡೋದು ಅಂತ ಸ್ವಲ್ಪ ಹೇಳ್ಕೊಟ್ರು. ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಈಗ ಅವಾಗಿಂದ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಆದರೂ ಪುತ್ರನ ಮಾತಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅಂದರು. ಅವರು ವಿನಂತಿ ಮಾಡಿದ್ರೆ ನಾವು ಮಾಡಲ್ಲ, ಅವರು ಆರ್ಡ್ರ್ ಮಾಡಬೇಕು. ಯಾಕಂದರೆ ಅವರು ಬಾಸ್ಗಳು. ಅವರು ಹೇಳಿದ್ದಾರೆ ಇವತ್ತು ಖಂಡಿತ ಮಾಡೋಣ. ಅವ್ನು ಕುಂತಿ ಬೆಟ್ಟದ್ದು ಒಂದು ಇದೆ, ಅವ್ರು ಹೇಳಿದ್ದಾರೆ ಪಾಪ. ಅದು ಬಿಟ್ಟು ಬಾಕಿ ಎಲ್ಲ ಶಾಲೆ ಮಾಡ್ತಾ ಇದ್ದೀರಾ ಅಂತ. ನನಗೇನಾಗಿದೆ ಅಂದರೆ ನೋಡಿ, ಮೊನ್ನೆ ಅಂಗನವಾಡಿ ಶಾಲೆ ಸುಂಕತನೂರು ಹೋಗುವಾಗ ಒಂದು ಅಂಗನವಾಡಿ ನೋಡಿ ಮಕ್ಕಳೆಲ್ಲ ನೆಲದಲ್ಲಿ ಕೂತಿದ್ರು. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇದೇನೇ ಅವಸ್ಥೆ ಇದು, ಮಕ್ಕಳು ಕೇರಿಲ್ವಾ ಅಂತ. ಅಲ್ಲಿ ಶುರು ಮಾಡಿ ಈಗ 92 ಅಂಗನವಾಡಿ ಶಾಲೆ ಮಾಡಿದ್ದೀನಿ ಲಾಸ್ಟ್ 2 ಮಂತ್ಸಲ್ಲಿ. ಆ್ಯಂಡ್ ಸುಮಾರು ಈಗ ಬೀರ್ಶೆಟ್ಟಲ್ಲಿ ಆಗಲಿ, ನಮ್ಮ ಸೊನಬ ಬಡಾವಣೆ ಆಗಲಿ, ಆ ಥರ 94 lakh rupees. ನಾನು ಐ ಆಮ್ ಅನ್ ಆರ್ಡಿನರಿ ಅಡ್ವೊಕೇಟು, ಸಾಹೇಬ್ರಿಗೆ ಗೊತ್ತು, ನಾವೇನು ಬಿಸ್ನೆಸ್ ಮನ್ ಅಲ್ಲ. ಆದರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತ. ಬಟ್ ಇವರ ಆಶೀರ್ವಾದದಿಂದ 2008 ಇವರು ಬೆಂಬಲದಿಂದ ನಾನು ಪಾಂಡವಪುರ ಯಾಕೆ ಬರ್ತೀನಿ ಅಂದರೆ, ಒಂದು ಇಲ್ಲಿ ಜನ ಇರೋ ಪ್ರೀತಿ, ಎರಡನೇದು ಮೇನ್ ಕಾರಣ ನಮ್ಮ ಪುಟ್ಟರಾಜನ. ಯಾಕಂದರೆ ಅವ್ರು ನಾವು ಏನು ಕಾರ್ಯಕ್ರಮ ಮಾಡಿದ್ರು ಪಾಪ ಹಿಂದ್ಗಡೆ ಬೆನ್ನು ತಟ್ಟಿ ನಿಂತ್ಕೊಂಡಿರ್ತಾರೆ. ಈ ಶಾಲೆಗೆ ರಿಮೆಂಬರ್ ಒಂದು 4 years ಬ್ಯಾಕ್ ಬಂದು ಸ್ವಲ್ಪ ಕಂಪ್ಯೂಟರ್ಸ್ ಕೊಟ್ಟಿದ್ದೀವಿ. ಕರೂರ್ ವೈಶ್ಯ ಬ್ಯಾಂಕ್ ಅವ್ರು ಕೊಟ್ಟಿದ್ದರು, ಅದು ಹಂಗೆ ಕೊಟ್ಟೆ. ಈಗ ಒಂದು ಟ್ರ್ಯಾಕ್ ಶೂಟ್ಸ್ ಕೊಟ್ಟಿದ್ದೀನಿ. ನನಗೆ ಏನಿಲ್ಲ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಬನ್ನಿ. ಈಗ ನಮಗೆ CSR ರೆಕಗ್ನಿಷನ್ ಈ ವರ್ಷ ಸಿಕ್ತು. ಏನಂದರೆ ಸಾಹೇಬ್ರಿಗೆ ಗೊತ್ತು, ಈ ಕಂಪನೀಸು ನಾವು ತುಂಬ ಜನ ಹೋಗಿ ಮೋಸ ಮಾಡಿದ್ದಕ್ಕೆ ವಿದೌಟ್ ಪ್ರೂಫ್ ಏನೂ ಮಾಡ್ತಾ ಇಲ್ಲ. ನಾನೀಗ ಯಾಕೆ ಈಗ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ, ನಮ್ಮ ಮುಂಚೆ ಎಲ್ಲ ಎಲ್ಲೂ ಫೋಟೋ ತೆಗೆಸ್ಕೊಳ್ತಾ ಇಲ್ಲ. ಯಾಕೆ ಗೊತ್ತಾ, ಅವರು ಕರೆಕ್ಟಾಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ, ನಾವು ದುರುಪಯೋಗ ಮಾಡ್ತಾ ಇಲ್ಲ ಅಂತ ನಾವು ಪ್ರೂವ್ ಮಾಡಬೇಕು ಅವ್ರಿಗೆ. ಸೊ ನೀವು ಸ್ಮಾರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ, ಸಾಹೇಬ್ರಿಗೆ ತೊಂದರೆ ಕೊಡಬೇಡಿ. ಯಾಕಂದರೆ ಅವರು ದೊಡ್ಡವರು ಹೇಳಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ, ನಾವು ಮಾಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು, ಕಂಗ್ರ್ಯಾಚುಲೇಷನ್ಸ್. ಯು ಹ್ಯಾವ್ ವನ್ ದಿ ವರ್ಲ್ಡ್ ಕಪ್ ಫಾರ್ ಇಂಡಿಯಾ ಲೇಡೀಸ್. ಅರ್ಥ ಆಯ್ತಾ? ನಿಮ್ಮ ತಂದೆ ತಾಯಿ ಹೇಳಿ, ಹೆಣ್ಮಕ್ಳಿಗೆ ಶಾಲೆ ಕಳ್ಸಲ್ಲ, ಮನೇಲಿ ಇಟ್ಕೊಳ್ತೀವಿ ಅಂತ ಹೇಳಿದ್ರಲ್ಲ, ನೀವು ವರ್ಲ್ಡ್ ಕಪ್ಪೇ ಗೆದ್ಕೊಂಡ್ ಬಂದಿದ್ದೀರಾ. ನಮ್ಮ ದೇಶಕ್ಕೆ ಹೆಮ್ಮೆ ಪಡೋ ವಿಷಯ ಅದು. ಸೊ ಅದೇ ಹೇಳ್ತಾ ಇದ್ದೀನಿ, ನಿಮ್ಗಿರೋ ಟ್ಯಾಲೆಂಟು ನೀವು ಎಲ್ಲೆಲ್ಲೋ ಹೋಗ್ಬೋದು. ನಾವು ನಮ್ಮ ಕೈಲಾದ ಶಕ್ತಿ ಇರೋದು, ವಿ ಹ್ಯಾವ್ ಟು ಗಿವ್ ಯು ದ ಫೆಸಿಲಿಟಿ. ಈಗ ನೋಡಿ, ಬೆಳ್ಳಾಲೆಯಲ್ಲಿ ಒಬ್ಬ ಹುಡುಗ ಹೈ ಜಂಪರು, ಆಲ್ರೆಡಿ 4 ಇಂಚ್ ಇರ್ಬೋದು ಬಾಸ್, ಬಂದ್ಬಿಟ್ಟು ಹೈ ಜಂಪಲ್ಲಿ ಎಲ್ಲ ಗೆದ್ಬಿಟ್ಟವನೆ. ಏನು ಶೂ ಹಾಕ್ತೀಯ ಅಂದರೆ ನಾರ್ಮಲ್ ಶೂ ಅಂದ. ಫಸ್ಟ್ ನೀನು ಶೂ ಸೈಜ್ ಕಳಿಸು, ನೈಕೆ ಸ್ಪೈಕ್ ಶೂ ಕಳಿಸ್ತೀನಿ ನಿನಗೆ ಅಂತ. ಅವನು ಎಲ್ಲ ಗೆದ್ಕೊಂಬರ್ತಾನೆ, ಅಷ್ಟು ಚೆನ್ನಾಗಿ ಜಂಪ್ ಹೊಡಿತಾನೆ. ಆ ಥರ ಟ್ಯಾಲೆಂಟ್ ಇದೆ. ಮೊನ್ನೆ ಒಂದು ಹುಡುಗಿ ನೋಡಿ 491 out of 500 ತೊಗೊಂಡಿದ್ದಾಳೆ SSLCಯಲ್ಲಿ. ಫೋನ್ ಮಾಡಿದ್ರು, ಸರ್ ನೀಟ್ ಮಾಡಬೇಕು, ಏನು ಮಾಡೋದು, ಬುಕ್ಗೆ ದುಡ್ಡಿಲ್ಲ ಅಂತ. ನಾನು ಆಫೀಸು, ನಾನು ವಕೀಲು, ನಮ್ಮ PA ಹೇಳಿದೆ ಸ್ವಲ್ಪ ನೋಡಮ್ಮ ಹುಡುಕು ಅಂತ. ಅಮೆಝಾನಲ್ಲಿ ಹೋಗಿ ಹುಡುಕಿದ್ಲು. 9,999 ಬಾಟಾ ಶೂ ಕಂಪನಿ ಥರ ರೇಟ್ ಅಮೆಝಾನಲ್ಲಿ. ಅದು ಓಲ್ಡ್ ಬುಕ್ಕು, ಡೀಟ್ದು ಸಿಕ್ಕಲ್ಲ. ಆಮೇಲೆ ತರಿಸಿ ಅಂದೆ, ತರಿಸಿ ಆ ಹುಡುಗಿ ಕೊಟ್ಟಿದ್ದೀನಿ. ಅವಳು ನೋಡೋಣ ನಾನು ನೀಟ್ ಮಾಡ್ತಾಳ ಇಲ್ವೋ. ಆ ಥರ ಬಾಸ್ ಕಾಯಿಸಿದ್ದು ತುಂಬ ಸಾರಿ ಫಾರ್ ದಟ್. ನಾನು ಯಾವತ್ತೂ ಮಾಡಿಲ್ಲ. ಇವತ್ತು ಅಲ್ಲಿ ಸಿಕ್ಕಾಕೊಂಡು ಅಲ್ಲಿ ಎಲ್ಲ ಕಡೆ ಇನ್ನೂ 2 ಕಡೆ ಹೋಗ್ಬೇಕಿತ್ತು, ಹೋಗಿಲ್ಲ, ಸೀದಾ ಓಡ್ಬಿಡ್ಬಿಟ್ಟೆ.
ಸೊ ನಾನು ಐ ವಿಲ್ ನೆಕ್ಸ್ಟ್ ವೆನ್ ಐ ಕಮ್ ಆ್ಯಂಡ್ ಸಿ ಯು ಪೀಪಲ್ ಯಾವುದೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಇಲ್ಲಾದರೆ ಪ್ರಾಜೆಕ್ಟ್ ರೆಡಿ ಮಾಡಿ ಅವ್ರನ್ನೇ ಜೊತೆಲಿ ಕರ್ಕೊಂಬಂದ್ಬಿಡ್ತೀನಿ ಕಂಪನಿಯವ್ರಿಗೆ, ಅವ್ರಿಗೆ ಕಣ್ಣಾರು ನೋಡಲಿ. ಯಾಕೆ ಗೊತ್ತಾ ಮೇಡಮ್, ಅವ್ರಿಗೂ ಒಂದು ಖುಷಿ, ಅವ್ರ ಹೆಸರಲ್ಲಿ ಇರಲಿ, ನಮ್ಗೆ ಏನು ಹೆಸರು ಬೇಡ ಏನು ಬೇಡ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲೆಲ್ಲಿ ಏನಂತಂದ್ರೆ ನಾನು ಹೇಳ್ತಾ ಇದ್ರಲ್ಲ ಮೇಡಮ್ಗೆ ಹೇಳಿ, ಬಸ್ಸು 5:05 ಹೊರಡಬೇಕು ಅಂತ ಕೆಲವು ಹೇಳ್ತಿದ್ರಿ, ಎಲ್ಲಿಂದ ಎಲ್ಲೇನೇ ತೊಂದರೆ ಇದೆ ಅವ್ರಿಗೆ ಹೇಳಿ, ನಿಧಾನಕ್ಕೆ ಕೇಳ್ಬೇಕು, ಯಾರು ಗಲಾಟೆ ಮಾಡ್ಕೋಬಾರ್ದು. ಥ್ಯಾಂಕ್ ಯು.